ಸರ್ ಇದು ನಿಮ್ದೇನಾ? ಹಾ ನಮ್ದೇ. ಸರ್ ಇದಕ್ಕೇನಲ್ಲಾಗಿದೆ? ಅಲ್ಲೂ ಒಂದ್ 6 ಕಡಲ್ಲು. ಒಂದು 6 ಮತ್ತೆ ಒಂದ್ ಕಡೆಗೆ ಬಿದ್ದಿದ್ಯಾ? ಸರ್ ಏನೋ ನಿಮ್ಗೆಲ್ಲ ಗೊತ್ತಿರ್ಬೋದು, ಶ್ರೀ ಕ್ಷೇತ್ರ ಚಿಕ್ಕಣ್ಣಸ್ವಾಮಿ ದೇವರ ಕ್ಷೇತ್ರದ ಏನು ಧರ್ಮದರ್ಶಿಗಳಾದಂಥ ಪಾಪಣ್ಣನವರ ಒಂದು ಗೊಂತಿಗೆ ನಾವ್ ಇವತ್ತು ಬಂದಿದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಜೊತೆ ದೊಡ್ಡ ಎತ್ತುಗಳನ್ನ ಎಲ್ಲ ರೈತರು ಇರ್ಬೋದು, ಎಲ್ಲರೂ ಬಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮಾತಾಡ್ಸೋಣ. ಸರ್ ತಮ್ಮ ಹೆಸರು? ಮಂಜು ಅಂತ. ಮಂಜು ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಚಿಕ್ಕಣ್ಣ ದೇವರಟ್ಟಿ ಅಲ್ಲಿಂದ ಬರ್ತಾ ಇದ್ರ. ಪಾಪಣ್ಣವರ ಸರ್ ಈಗ ದೊಡ್ಡ ಎತ್ತುಗಳು ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತಾ? ಈಗ ಜನಗಳೆಲ್ಲ ಬಂದು ನೋಡ್ತಾ ಇದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ದೊಡ್ಡ ಸಾಕಕ್ಕೆ ಖುಷಿ. ಹಾಗೆ ಸ್ವಲ್ಪ ಕಷ್ಟನೂ ಇರುತ್ತೆ ಅಲ್ವಾ ನೋಡ್ಕೋಬೇಕು ಅಂತಂದ್ರೆ, ಮೇಂಟೈನ್ ಮಾಡ್ಬೇಕು ಅಂದ್ರೆ? ಹೌದು ಇರುತ್ತೆ. ಅದನ್ನ ಕಟ್ಕೊಂಡವ್ರಿಗೆ ಗೊತ್ತಾ ಕಷ್ಟ, ಬಾಕಿಯವ್ರಿಗೆ ಗೊತ್ತಿಲ್ಲ. ಅಲ್ಲ, ಬಾಕಿಯವ್ರು ಸುಮ್ನೆ ನೋಡ್ಬಿಟ್ಟು ಫೋಟೋ ತಗೊಂಡು ಹೊರಟೋಗ್ಬಿಡ್ತಾರ. ಆದ್ರೆ ಅವ್ರಿಗೆ ಸಾಕ್ಬೇಕಾದವ್ರಿಗೆ ಸ್ವಲ್ಪ ಕಷ್ಟ ಸುಖ ಎಲ್ಲ ಅವ್ರಿಗೆ ತಿಳಿದಿರ್ತದೆ. ಯಾಕಂದ್ರೆ ದೊಡ್ಡ ಎತ್ತುಗಳನ್ನ ಮೇಂಟೈನ್ ಮಾಡೋದು ಕೂಡ ಕಷ್ಟ. ಫುಡ್ ಹಾಕೋದಂತಲ್ಲ, ಅದನ್ನ ಸಂಭಾಳಿಸೋದು ಕೂಡ ಕಷ್ಟ. ಈಗ ನನಗೆ ಭಯ ಆಗತ್ತೆ, ಎಲ್ಲಿ ಗುಮ್ಬಿಡುತ್ತಾ ಏನ್ ಮಾಡ್ಬಿಡುತ್ತೆ ಅಂತ ಅನ್ಬಿಟ್ಟು ಭಯ ಆಗತ್ತೆ. ಗುಮ್ಮಲ್ಲ ಕೊಂಬಲ್ಲ ಆಗ್ಬಿಡುತ್ತೆ, ಚುಚ್ಬಿಡುತ್ತೆ. ಸ್ವಲ್ಪ ಹಿಡ್ಕೊಳ್ಳಿ ಹೆಂಗೇನೆ. ಏನು ಮಾಡಲ್ಲ, ಬನ್ನಿ ನಿಮ್ಮನ್ನ ಏನು ಮಾಡಲ್ಲ, ಹಿಡ್ಕೊಂಡಿದೀವಿ ನಾವು. ಸರ್ ಈಗ ಇದು ಎಷ್ಟು ಹಲ್ಲಾಗಿದೆ ಸರ್ ಇದಕ್ಕೆ? ಇವಾಗ ಒಂದು 4.5 ವರ್ಷ ಪ್ರಾಯ ವಯಸ್ಸು. ಹಲ್ಲು ಕಡೆಬಲ್. ಸರ್ ಇದು ವ್ಯವಸಾಯ ಅಂತೂ ನೀವು ಮಾಡ್ಸಲ್ಲ? ಮಾಡ್ತೀವಿ ನಾವು. 3 ತಿಂಗಳು ಮಾಡ್ತೀವಿ. ಮಾಡಿಸ್ತೀರಾ? ಓಕೆ. ಮಾಡಿಸಿದ್ದು ಇಷ್ಟು ಸ್ವಾಮೀಜಿ ಮೆದೆ ಹಾಕ್ತಾರಲ್ಲ, ಅವ್ರಿಗಿಂತ ಹೆಚ್ಚ ಮೆದೆ ಹಾಕ್ತಾರೆ ನಮ್ಮ ಪಾಪಣ್ಣ. ಇಲ್ಲ ನಾನು ನೋಡಿದೀನಿ, ನಿಮ್ದೆಲ್ಲ ಮೆದೆ ಎಲ್ಲ ನೋಡಿದೀನಿ. ಸಾಲಾಗಿ ರಾಸುಗಳನ್ನ ಕಟ್ಟಿರ್ತೀರಾ. ನಾನು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದೆ, ನೋಡಿದೀನಿ. ಆದ್ರೆ ನೀವು ಇಷ್ಟು ಚೆನ್ನಾಗಿ ನೋಡೋದಕ್ಕೆ ಕಾಣಿಸುತ್ತೆ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೀವು ಕೆಲಸ ಮಾಡ್ಸಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟ್ ಚೆನ್ನಾಗಿ ಸಾಕಿದಿರ ನೀವು. ಬಟ್ ಈಗ ನೀವ್ ಹೇಳ್ದಿದ್ರೆ ಕೆಲಸ ಮಾಡಿಸ್ತೀವಿ ಅಂತ ಅನ್ಬಿಟ್ಟು ಮಾಡಿಸ್ತೀವಿ. ಓಕೆ ಸರ್, ಈಗ ನೀವು ಇದನ್ನ ಮಾರಾಟಕ್ಕೆ ಅಂತ ತಂದಿರೋದ ಇಲ್ಲ ಪ್ರದರ್ಶನಕ್ಕೆ ಅಂತ ತಂದಿರೋದು? ಕೊಡಲ್ಲ, ಎತ್ನ ಕೊಡಲ್ಲ. ಯಾಕಂದ್ರೆ ಇಷ್ಟು ಪ್ರೀತಿ. ನಾವು 15 ದಿವಸ ಐತೆ, 18 ಇವತ್ತಿಗೆ 18 ದಿವಸ ಐತೆ ಜೊತೆ ಹಾಕಿ ನಾವು ಎತ್ತ ಕೊಡಲ್ಲ, ಸಾಕ್ಬಿಟ್ಟು ಇನ್ನೊಂದ ಮುಂದಿನ ವರ್ಷಕ್ಕೆ ಮಾರ್ತೀವಿ. ಓಕೆ ಸರ್, ಈಗ ಅಕಸ್ಮಾತ್ ರೇಟ್ ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್ ಇದಕ್ಕೆ ರೇಟ್? ಸರ್ ಈಗ ನಾವು ಕೊಡೋದಾರ ರೇಟ್ ಹೇಳ್ಬೋದು. ಅಲ್ಲ, ಕೊಡಲ್ಲ ಅಂತ ಗೊತ್ತಾಯ್ತು, ಆದ್ರೂನು ಒಂದು ಏನಂತಂದ್ರೆ 18 ಲಕ್ಷ ಹೇಳ್ತೀವಿ. ಯಾಕಂದ್ರೆ ಕುತೂಹಲ ಇರುತ್ತೆ. ಹೌದು, ಎಷ್ಟು ಚೆನ್ನಾಗಿದೆ, ಏನ್ ಬೆಲೆ ಬಾಳ್ಬೋದು. ಈಗ ಒಂದು ನನಗ್ ಗೊತ್ತಿರೋ ಪ್ರಕಾರ ಸಣ್ಣ ಪುಟ್ಟ ಇದಕ್ಕೇನೆ ಜಾಸ್ತಿ ಹೇಳ್ತಾರೆ. ಬಟ್ ಇದ್ರದ್ದು ರೇಟ್ ಏನ್ ಹೇಳ್ಬೋದು ಅನ್ನೋದು ಒಂದು ಕುತೂಹಲ ನಮ್ಗಿರುತ್ತೆ. ಮತ್ತೆ ನೋಡುವಂತ ರೈತರಿಗೂ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಬಂದು ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಿರುತ್ತೆ ಅಲ್ವಾ ನೋಡ್ತಾ ಇರೋದು. ಸರ್ ಈಗ ಇದಕ್ಕೆ ಮೇವು ಏನೆಲ್ಲ ಹಾಕ್ತೀರಾ ಸರ್? ಏನು ರಾಗಿ ಹುಲ್ಲು ಹಾಕ್ತಿವಿ, ನೀರ್ ಕುಡಿಸ್ತೀವಿ, ರವೆ ಬೂಸ ಚಕ್ಕೆ ಬೂಸ ಕೊಡ್ತೀವಿ. ಇಷ್ಟ ಹಾಕೊಂಡು ಇಷ್ಟು ಚೆನ್ನಾಗಿ ಸಾಕಿದ್ರ? ಹೌದು, ನಾವು ಕೊಡೋದೇ ಅಷ್ಟು. ಕೆಲವ್ರು ಹೇಳ್ತಾರೆ ನಾನು 1 kg ಬೆಣ್ಣೆ ತಿನ್ನಿಸ್ತೀನಿ, 5 ಲೀಟರ್ ಹಾಲು ಕುಡಿಸ್ತೀನಿ ಅಂತ. ನಾವೇನು ಕೊಡಲ್ಲ. ಏನು ಕೊಡದೇನೆ ಎಷ್ಟು ಚೆನ್ನಾಗಿ ಸಾಕ್ಬೋದಾ ಸರ್? ಸಾಕ್ಬೋದು. ಹೌದಾ? ಓಕೆ ಸರ್, ಇದ್ ಬಿಟ್ರೆ ಬೇರೆ ಆ ಕಡೆ ಇರೋದು ನಿಮ್ದೇನಾ? ನಮ್ದೇನೆ. ಅಲ್ಲ ಅದೆಲ್ಲ ಇದಾಯ್ತು, ಇಲ್ಲಿ ಒಳಗಡೆ ಅವುವೇ ಬನ್ನಿ, ಅದ್ರ ಬಗ್ಗೆ. ಎಂಚೊತ್ತಿನೂ. ಸರ್ ಇದು ನಿಮ್ದೇನಾ? ನಮ್ದೇ. ಸರ್ ಇದಕ್ಕೇನಲ್ಲಾಗಿದೆ? ಅಲ್ಲೂ ಒಂದ್ 6 ಕಡಲ್ಲು. ಒಂದು 6 ಮತ್ತೆ ಒಂದ್ ಕಡೆಗೆ ಬಿದ್ದಿದ್ಯಾ? ಸರ್ ಇದೇನ್ ಕೊಟ್ಬಿಡ್ತೀರಾ ಇಲ್ಲ? ಕೊಡ್ತೀವಿ, ಗಿರಾಕಿ ಬಂದ್ರೆ ಕೊಡ್ತೀರಾ? ಏನ್ ಹೇಳ್ತಿದ್ದೀರಾ ರೇಟು? ಇವಕ್ಕೆ 7.5 ಲಕ್ಷ. 7.5 ಲಕ್ಷ. ಸರ್ ಇದ್ರಲ್ಲಿ ಕೆಲಸ ಎಲ್ಲ ಮಾಡ್ಸಿದ್ರ? ಎಲ್ಲ ಮಾಡ್ತೀವಿ ಸರ್. ನನಗೆ ಏನ್ ಗೊತ್ತಾ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ. ಅಲ್ಲ, ನನಗೆ ಯಾಕೆಲ್ಲ ಕೇಳ್ರಿ. ನಾವು ಚಿಕ್ಕಣ್ಣಟ್ಟಿ ಒಳಗೆ ಪಾಪಣ್ಣವ್ರ ಮನೆ ಒಳಗೆ 10 ಲಕ್ಷ 50 ಲಕ್ಷ ಕೊಡ್ತಂದ್ರುವೆ ಕೆಲಸ ಮಾಡೇ ಮಾಡ್ತೀವಿ ನಾವು. ಮಾಡಿಸ್ತೀರಾ? ಬಿಡಲ್ಲ. ಬಟ್ ಏನು ಅಂತಂದ್ರೆ ನನಗೆ ಏನ್ ಗೊತ್ತಾ, ನೋಡಕ್ಕೆ ಚೆನ್ನಾಗಿ ಸಾಕಿದ್ರಲ್ಲ, ಹಂಗೆ ಸಾಕ್ತಿವಿ, ಕೆಲಸನೂ ಮಾಡ್ತೀವಿ. ಹಂಗೆ ಕೆಲಸನೂ ತೆಗಿತೀರಾ, ಸುಮ್ನೆ ಅಂತೂ ಕೂರ್ಸೋದಿಲ್ಲ. ಇಲ್ಲ. ಈಗ 7 ಲಕ್ಷ ಹೇಳ್ತಾ ಇದ್ರಿ ಇದಕ್ಕೆ. ಸರ್ ಈಗ ಇದು ಕೊನೆದಾಗಿ ಇದಕ್ಕೆ ಏನಲ್ಲಾಗಿದೆ ಸರ್? ಅದು ಒಂದ್ 6 ಕಡಲ್ಲು. ಒಂದು 6 ಕಡಲ್ಲು. ಬಾ. ಓಕೆ. ಇದಕ್ಕೆ ಏನ್ ಹೇಳ್ತಾ ಇದ್ದೀರಾ ಸರ್ ರೇಟು? ಇದಕ್ಕೆ ರೇಟ್ ಇದಕ್ಕೆ? ಇವಕ್ಕೆ 6.25 ಲಕ್ಷ. 6.25 ಲಕ್ಷ. ಓಕೆ. ಒಟ್ಟಲ್ಲಿ ಮಾತ್ರ ಸದಿ ಕೊಡೋದಿಲ್ಲ, 1 ವರ್ಷ ಇಟ್ಕೋ ಕೊಡಲ್ಲ. ಅಲ್ಲಿ ಇನ್ನೊಂದ್ ಜೊತೆ 4 ಅವು ಕೊಡಲ್ಲ, ಅಲ್ಲಾಗದೆ ಇರೋವು ಕೊಡಲ್ಲ. ಓಕೆ. ಸದ್ಯಕ್ಕೆ ಇದನ್ನ ಮಾತ್ರ ನೀವೇ ಇಟ್ಕೋತೀರಾ? ನೀವೇ ಇಟ್ಕೊಂಡು ಅಂದ್ರೆ ಕೊನೆಯಲ್ಲಿ ಇರೋದು ಮಾತ್ರ ನೀವೇ ಇಟ್ಕೋತೀರಾ 1 ವರ್ಷ, ಆಮೇಲೆ ಬೇಕಾದ್ರೆ ಇನ್ನ ನೆಕ್ಸ್ಟ್ ವರ್ಷ ನೋಡ್ತೀರಾ? ಹೌದು. ಓಕೆ. ನಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ಫೋನ್ ನಂಬರ್ ತಾಳ್ರಿ. ಹೇಳಿ ಸರ್. 9986
088 ಹಾ. 167 ನಮ್ಮ ಯಜಮಾನ್ರದ್ದು ನಂಬರ್ ಅದು. ಓಕೆ ಪಾಪಣ್ಣ. ಪಾಪಣ್ಣ ಅವ್ರದಾ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರಿ.